ಕೊಟ್ಟಾಗ ಹೋಗಿದ್ವಿ. ಆವಾಗ ನಾನೇ ಆ ಲೊಕೇಶನ್ ನಾನಿಲ್ಲ ಸರ್ ಸೈಟ್ ಕೊಟ್ಟರೆ ಉಪಯೋಗ ಆಗಲ್ಲ, ಬರೀ 300 ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ. ಮನೆಗಳು ಇದೇ ಇಂಟರ್ನೆಟ್ ಮನೆಗಳು ಕಟ್ಟರೆ ಕನಿಷ್ಠ ನಾವು 1000-1300 ಮನೆಗಳು ಕಟ್ಬೋದು. ಇವ್ರದ್ದೇ ಅಭಿಪ್ರಾಯ ಕೇಳುವಂಥ ಜನಗಳ ಅಭಿಪ್ರಾಯ ಕೇಳ್ತೀವಿ, ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಕಟ್ಬೋದು ಅಂತ. ಆಮೇಲೆ ಎಲ್ಲರೂ ಸರಿ ಇಲ್ಲ ಸರ್ ಸೈಡ್ ಮನೆ ಕಟ್ಕೊಂಡ್ರೆ ಒಳ್ಳೆಯದು, ನಮ್ಗೆ 1000 ಜನ ಮನೆ ಸಿಗ್ತದೆ ಅವತ್ತು ನಿರ್ಧಾರ ಮಾಡಿದ್ವಿ. ಅದು ಗೊತ್ತಾದ್ಮೇಲೆ ಮೊನ್ನೆ ನಸೀರಾಮ ಸಾಹೇಬರು ನಾವು ಅದೇ ಥರ ಒಂದು ಕೋಲಾರಲ್ಲಿ ನಿಸಾರ್ ನಗರು 1991 ಅದೇ ಈಗಿರ್ತಕ್ಕಂಥದ್ದು ನಿಮ್ಮ ಜಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಈ ಸಂಗೊಂಡಲ್ಲಿ ಹತ್ರ ಆಟೋ ರಿಕ್ಷಾ ಡ್ರೈವರು ಮತ್ತೆ ಅದೇ 250 ಕಾರ್ಮಿಕರು ಅವ್ರಿಗೆ 350 ಸೈಟು ಫ್ಲಾಟ್ ಮಾಡಬೇಕು ಅಂತೇಳಿ ಆಯ್ತು. ಬಟ್ ಹಾಗೆ ಅದನ್ನ ಸುಮಾರು ಒಂದು 20 ವರ್ಷ ಬಿಟ್ಬಿಟ್ಟು ಈಗ ನೀವು ಬಂದ ಮೇಲೆ ಅದನ್ನ ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡೋಕ್ಕೆ ಅದಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ ಬಂದಿದ್ದೀವಿ. ಅವ್ರಿಗೆ ಸೈಟ್ ಕೊಟ್ಟರು ಕಟ್ಕೊಳ್ಳಲ್ಲ, 11 ಎಕರೆ ಜಾಗ ಇದೆ. ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ ಚೀಪ್ ಪ್ಲಸ್ ಫ್ರೀ ಕಟ್ಟಿದ್ರೆ ಕನಿಷ್ಠ 1200 ಈಗ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ. ಈಗ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18ರಲ್ಲಿ ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದ್ರ ಜೊತೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಅದರಲ್ಲಿ 47,840 ಒಟ್ಟಾಗಿ 2,30,30,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದರು 1 ವರ್ಷ, ಆಮೇಲೆ BJP ಸರ್ಕಾರ 4 ವರ್ಷ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ